2 ವರ್ಷದ ಹಿಂದಿನ ಅಡಿಕೆ ತೋಟದ ಪರಿಸ್ಥಿತಿ, ಕೀಟ ಮತ್ತು ರೋಗದ ವೀಕ್ಷಣೆ. ಈ ತೋಟಕ್ಕೆ ಪ್ರಥಮವಾಗಿ ಭೇಟಿ ನೀಡಿದ ಕ್ಷಣ, ಸಂಪೂರ್ಣವಾಗಿ ತೋಟವನ್ನು ವೀಕ್ಷಣೆ ಮಾಡುತ್ತಿರುವುದು. ಕೀಟಬಾಧೆಗೆ ಸಂಪೂರ್ಣ ಹಾಳಾಗಿರುವ ಅಡಿಕೆ ತೋಟ. ತೋಟದ ಮಾಲೀಕರ ಬಳಿ ಅವರ ಸಂಪೂರ್ಣ ಕೃಷಿ ಪದ್ಧತಿಯ ಬಗ್ಗೆ ತಿಳಿದುಕೊಂಡು ಸೂಕ್ತ ಸಲಹೆಗಳನ್ನು ನೀಡುತ್ತಿರುವುದು. ಸೂಕ್ತವಾದ ಪರಿಹಾರ ಮತ್ತು ಸಾವಯವ ಕೃಷಿ ಬಗ್ಗೆ ಡೆಮೋ ಮತ್ತು ಸೂಕ್ತ ಸಲಹೆಗಳನ್ನು ನೀಡಿರುವುದು. ಎಲ್ಲವೂ ಇದ್ದಾವೆ. ಅದು ಅಷ್ಟು ನಿಂದುಬಿಟ್ಟು ಮತ್ತೆ ವಾಪಸ್ ಇನ್ನೊಂದು ಸ್ವಲ್ಪ ಸರ್ಕಲ್ ಅಂತಲ್ಲ ಅಲ್ಲಿ ಗ್ಯಾಪ್ ಆಗಿದೆ. ಒಳಗೆ ಹೋಯ್ತದು. ಹಾಂ ಸರ್, ಓಕೆ ತಾಂಡಿ. ಹಾಂ ಕರೆಕ್ಟ್. ಇದು ದನಗೊಬ್ಬರ ಇಲ್ಲ ಸರ್, ಕೂಡ ಸಿಗಲ್ಲ ಸರ್. ಇವಾಗ ರೈತರು ಅವರು ಜಮೀನಿದ್ದು ಅವ್ರಿಗೆ ಹಾಕ್ತಾರೆ. ಹಾಲು ಬಿಡಿಸೋಗಿದ್ದೀನಿ ಮತ್ತೆ. ಮೋದಿಕೇರ್ ಸಾವಯವ ಕೃಷಿ ಉತ್ಪನ್ನಗಳನ್ನು ಬಳಸಿದ ನಂತರದ ಅಡಿಕೆ ತೋಟ. ಮೋದಿಕೇರ್ ಕೃಷಿ ಉತ್ಪನ್ನಗಳನ್ನು ಅಡಿಕೆ ಗಿಡಕ್ಕೆ ಹಾಕುತ್ತಿರುವ ಚಿತ್ರಣ. 1 ವರ್ಷದ ನಂತರ ಹಚ್ಚ ಹಸಿರಾಗಿರುವ ಅಡಿಕೆ ತೋಟ. ನೋಡ್ರಿ, ವರ್ಷಕ್ಕೆ 3 ಸಾರಿ ಒಂದು ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸನ್ನು ಇಲ್ಲಿ ಬಳಸಿದ್ದಾರೆ. ಎಷ್ಟು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಕಾಣಿಸ್ತಾ ಇರ್ಬೋದು. ಎಷ್ಟು ಅದ್ಭುತವಾಗಿ ಇಲ್ಲಿ ರಿಸಲ್ಟ್ ಬಂದಿದೆ. ಲಾಸ್ಟ್ ಇಯರು ಈ ಒಂದು ನಾಗನೂರಿನಲ್ಲಿರ್ತಕ್ಕಂಥ ಗಂಗಾಧರಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅವರ ಒಂದು ತೋಟಕ್ಕೆ ಕೊಟ್ಟಿದ್ದು. ಲಾಸ್ಟ್ ಟೈಮು ಜಸ್ಟ್ 1-1.5 ಕ್ವಿಂಟಲ್ ತೊಗೊಂಡಿದ್ರು ಅಡಿಕೆ, ಹಸಿ ಅಡಿಕೆನ. ಈ ಸರಿ ನೋಡಿರಿ, ಅದ್ಭುತವಾದಂಥ ಒಂದು ಇಳುವರಿಯನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ವರ್ಷಕ್ಕೆ 3 ಸರಿ ಈ ಒಂದು ಮೋದಿಕೇರ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸನ್ನು ಇಲ್ಲಿ ಬಳಸಿದ್ದಾರೆ. ಈ ಅದ್ಭುತವಾದಂಥ ಒಂದು ಇಳುವರಿಯ ಒಂದು ನಿರೀಕ್ಷೆ ಈ ಒಂದು ಬಾರಿ ನಾವು ಕಾಣ್ಬೋದು. ಥ್ಯಾಂಕ್ ಯು. ಮಾರ್ನಿಂಗ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಡಿಕೆ ಮರಗಳು ಕಾಣಿಸ್ತಾ ಇದೆ. ಅದ್ಭುತವಾದಂಥ ಒಂದು ಇಳುವರಿ ಬಂದಿದೆ. ಇದು 1 ವರ್ಷದ ಕೆಳಗೆ ಈ ಒಂದು ನಾಗನೂರಿನಲ್ಲಿ ಮೋದಿಕೇರ್ನ ಒಂದು ಪ್ರಾಡಕ್ಟ್ಸ್ ಕೊಟ್ಟಿದ್ದು ಗಂಗಾಧರಪ್ಪ ಅಂತ, EE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ. ಅವ್ರ ತೋಟ ನೋಡಿರಿ ಎಷ್ಟು ಚೆನ್ನಾಗಿದೆ. ಈ ತೋಟ 1 ವರ್ಷದ ಕೆಳಗೆ ಹೇಗಿತ್ತಪ್ಪ ಅಂತಂದರೆ, ಈ ರಸ ಇರ್ತಕ್ಕಂಥ ಸಾಕಷ್ಟು ಒಂದು ಹುಳುಗಳ ಕಾಟದಿಂದ ಗರಿಗಳೆಲ್ಲ ಇಲ್ಲಿ ಸಾಕಷ್ಟು ಹಾಳಾಗೋಗಿದ್ದು. ಆನಂತರ ಕುಂಚಿಕೆ ಒಣಗ ಒಂದು ಸಮಸ್ಯೆ ಆಗಿರ್ಬೋದು, ಅರಳುದ್ರ ಒಂದು ಸಮಸ್ಯೆ ಆಗಿರ್ಬೋದು. ಆಮೇಲೆ ಗ್ರೌತೇ ಇಲ್ಲ. ಆನಂತರ ಸಾಕಷ್ಟು ಒಂದು ಎಲೆಗಳು ಇಲ್ಲಿ ಉದುರ್ತಾ ಇದ್ದು, ಗರಿಗಳು ಒಣಗ್ತಾ ಇದ್ದು, ಆ ಥರ ಸಮಸ್ಯೆ ಇತ್ತು. ಇವರು 3 ಟೈಮ್ ಈ ಒಂದು ಮೋದಿಕೇರ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್, ಆಕ್ಟಿವಿಟಿಯನ್ನು ಇಲ್ಲಿ 3 ಟೈಮ್ ಇಲ್ಲಿ ಬಳಸಿದ್ದಾರೆ. ಎಷ್ಟು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ನೀವು ನೋಡ್ತಾ ಇರ್ಬೋದು. ಝೂಮ್ ಮಾಡ್ತೀನಿ ನೋಡಿರಿ, ಅಡಿಕೆ ಎಷ್ಟು ಇಳುವರಿ ಬಂದಿದೆ. ಲಾಸ್ಟ್ ಟೈಮು 1 ವರ್ಷದ ಕೆಳಗೆ 1 ಕ್ವಿಂಟಲು ಸಹ ಇಲ್ಲಿ ತಗೊಂಡಿರಲಿಲ್ಲ. ಆದರೆ ಈ ವರ್ಷ ಎಷ್ಟು ಅದ್ಭುತವಾದಂಥ ಒಂದು ಇಳುವರಿ ಈ ಒಂದು ತೋಟದಲ್ಲಿ ಬಂದಿದೆ. ಓಕೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿರಿ. ಹೋದ ಸರಿ ಕುಂಬಳೆ ಹೊಡೆಯೋದಿರಲಿ, ಕುಂಬಳೆನೂ ಹೊಡೆದಿರಲಿಲ್ಲ. ಆನಂತರ ಕುಂಚಿಕೆ ಒಣಗೋ ಸಮಸ್ಯೆ ಸಾಕಷ್ಟು ಇತ್ತು. ಈ ಸರಿ ಅದ್ಭುತವಾದಂಥ ಒಂದು ನೋಡ್ರಿ ಹೆಂಗೆ ಕಾಯಿ ಕಟ್ಟಿದೆ, ಕುಂಬಳೆ ಹೊಡೆದಿದೆ. ಭಾಳ ಖುಷಿಯಾಗುತ್ತೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಇದ್ರ ಜೊತೆಗೆ ಹಳೆ ವೀಡಿಯೋವನ್ನು ಇಲ್ಲಿ ನಿಮಗೆ ಕಳಿಸ್ತೀನಿ, ಶೇರ್ ಮಾಡ್ತೀನಿ. ಅವಾಗ ಗೊತ್ತಾಗುತ್ತೆ ಹಳೆ ವೀಡಿಯೋದಲ್ಲಿ ಆ ಒಂದು ತೋಟ ಎಷ್ಟು ಹಾಳಾಗಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಈ ರೀತಿ ನಿಮ್ಮ ತೋಟದಲ್ಲೂ ರೋಗ ಮತ್ತು ಕೀಟ ನಿಯಂತ್ರಣವನ್ನು ಮಾಡಿಕೊಂಡು ಅತ್ಯದ್ಭುತವಾದಂಥ ಒಂದು ಇಳುವರಿಯನ್ನು ಪಡ್ಕೋಬೇಕು. ಆರೋಗ್ಯವಂತ ಒಂದು ಮಣ್ಣು, ಆರೋಗ್ಯವಂತ ಗಿಡಗಳು ನಿಮ್ಮದಾಗಬೇಕಂತಂದರೆ ನಿಮಗೆ ಪರಿಚಯ ಇರುವಂತಹ ಮೋದಿಕೇರ್ ಕನ್ಸಲ್ಟೆಂಟ್ಗಳನ್ನು ಸಂಪರ್ಕಿಸಿ. ಅದ್ಭುತವಾದಂಥ ತೋಟ ನಿಮ್ಮದಾಗಲಿ. ಧನ್ಯವಾದಗಳು.